ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕುಕಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ವ್ಲಾಗಲ್ಲಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನಮಗೆಲ್ಲ ಚಿಕನ್ ಕಬಾಬ್ ಮಾಡೋಕ್ಕೆ ಬರಲ್ವಾ ಅಂತ ಅಂದ್ಕೊಬಿಡಿ. ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡಬೇಕು ಅದ್ರ ರೀತಿಯಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಮ್ಮ ಮನೇಲಿ ಬೇಳೆ ಸಾರಿತ್ತು, ಅದಕ್ಕೆ ಸೈಡ್ಸ್ ನೆಂಚ್ಕೊಳ್ಳೋಕ್ಕೆ ಅಂತ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ ಇವತ್ತು. ಸೊ ನೋಡಿ, ಮೊದಲಿಗೆ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡುವಂತಹ ಚಿಕನ್ ಕಬಾಬ್ ಪೌಡ್ರ್ ಹೆಸರು ಸ್ಪರ್ಶ್ ಚಿಕನ್ ಕಬಾಬ್ ಪೌಡರ್ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದು ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಇದೆ ಸ್ಪರ್ಶ್ ಚಿಕನ್ ಕಬಾಬ್ ಪೌಡ್ರು. ಹಾಫ್ ಪ್ಯಾಕೆಟ್ ಉಳಿದಿತ್ತು, ಅದಕ್ಕೆ ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಇನ್ನೊಂದು ಪ್ಯಾಕೆಟ್ ಫುಲ್ ಇತ್ತು, ಈಗ ಆ ಒಂದು ಪ್ಯಾಕೆಟ್ನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಅದಕ್ಕೆ ಸ್ಪರ್ಶ್ ಚಿಕನ್ ಕಬಾಬ್ ಪೌಡ್ರನ್ನ 1.5 ಪ್ಯಾಕೆಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಗೊತ್ತೇ ಇದೆಯಲ್ಲ, ಖಾರಕ್ಕೆ ತಕ್ಕಷ್ಟು ಖಾರ ಹಾಕ್ಕೊಳ್ಳೇಬೇಕಲ್ವ. ಸೊ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳೋಣ. ಸೊ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಹೇಗೆ ಬರುತ್ತೆ ಟೇಸ್ಟು, ಈ ಮಳೆಗಾಲದಲ್ಲಂತೂ ಇನ್ನೂ ಬೇಕು ಅಂತ ಅನಿಸುತ್ತೆ, ಅಷ್ಟು ಸಖತ್ತಾಗಿ ಬಂದಿರುತ್ತೆ ಈ ಕಬಾಬು. ನೋಡಿ, ಚಿಲ್ಲಿ ಪೌಡರ್. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕಬಾಬ್ ಪೌಡ್ರೂ ಸಹ ಉಪ್ಪಿರುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅಂಗಡಿದು ಹಾಕ್ತಾ ಇರೋದ್ರಿಂದ ಅಂಗಡಿಲೂ ಸಹ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ. ಅದಕ್ಕೆ ನೀವು ಮಿಕ್ಸ್ಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಸೊ ನೋಡಿ, ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿಕೊಂಡು ತಿನ್ನಿ. ಈಗ ಅದಕ್ಕೆ ಮಿಕ್ಸ್ ಮಾಡುವಂತಹ ಮೊಟ್ಟೆ, ನಾನಿಲ್ಲಿ 2 ಮೊಟ್ಟೆ ತೊಗೋತೀನಿ, ಜ್ಯೂಸಿ ಆಗಿರಲಿ ಅಂತ ಅಷ್ಟೇ. ಕಬಾಬು ಜ್ಯೂಸಿಯಾಗಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಸ್ವಲ್ಪ ಗರಿನೂ ಸಹ ಬರುತ್ತೆ ಮೊಟ್ಟೆ ಹಾಕೋದ್ರಿಂದ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಅಂಗಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಉಪ್ಪು ಸಹ ಆ್ಯಡ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಉಪ್ಪನ್ನ ಆ್ಯಡ್ ಮಾಡಬೇಕಾದ್ರೆ ನೋಡಿಕೊಂಡು ಆ್ಯಡ್ ಮಾಡಿ, ಓಕೆನಾ? ಸೊ ಈಗ ಸ್ವಲ್ಪ ಸುಮ್ಮನೆ ಗಾರ್ನಿಷಿಗೆ ಕರಿಬೇವು ಸೊಪ್ಪನ್ನ ಹಾಕೋತೀನಿ. ಆ್ಯಕ್ಚುಲಿ ಕಬಾಬಲ್ಲಿ ಕರಿಬೇವು ಇದ್ರೇ ಸಿಕ್ಕಾಪಟ್ಟೆ ಟೇಸ್ಟ್ ಬರೋದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಏನಂತಾರೆ, ಕಬಾಬ್ ಜೊತೆ ನೀವು ಕರಿಬೇವು ತಿಂದು ನೋಡಿ, ಯಾವ ಮಜಾ ಕೊಡುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕರಿಬೇವೇ ತಿಂದೇ ಇರೋರು ಕಬಾಬಲ್ಲಿ ಕರಿಬೇವನ್ನ ತಿನ್ಬೋದು. ಸೊ ನೀವು ಈ ಕರಿಬೇವು ಕಬಾಬ್ ಅಂತ ಬೇಕಾದರೆ ಹೆಸರು ಇಟ್ಕೋಬೋದು, ಓಕೆನಾ? ಸೊ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಕರಿಬೇವನ್ನ ಹಾಕ್ಕೋಬೋದು. ನಮ್ಮನೇಲಿ ಎಲ್ಲರೂ ಸೈಡಲ್ಲಿ ಎತ್ತಿಡೋ ಕಾರಣದಿಂದ ನಾನು ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಏನಾಯಿತು ಅಂತ ಹೇಳಿದ್ರೆ, ಲೆಫ್ಟ್ ಹ್ಯಾಂಡಲ್ಲಿ ನಾನು ಶೂಟ್ ಮಾಡ್ತಿರೋದ್ರಿಂದ ರೈಟ್ ಹ್ಯಾಂಡ್ ಒಂದೇ ಬಳಸಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋ ಅಲ್ಲಿ ಇಲ್ಲಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಆಗಲೇ ಹೇಳಿದೆ ನಮ್ಮ ಮನೇಲಿ ಬೇಳೆ ಸಾರಿತ್ತು, ಅದಕ್ಕೆ ಸೈಡ್ಸ್ಗೆ ನೆಂಚ್ಕೋಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಬಾಬ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಈಗ ಒಂದು ಕಡೆ ಬಾಣಲಿ ಇಡೋಣ. ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾವು ಕಬಾಬ್ನ ಹಾಕೋಣ. ಕೆಲವರು ಕಾರ್ನ್ಫ್ಲೋರ್ ಹಾಕ್ತಾರೆ, ಹಾಕೋರು ಕ್ರಿಸ್ಪಿನೆಸ್ ಬರಲಿ ಅಂತ. ಮತ್ತು ಕೆಲವರು ವಿನಿಗರ್ನ ಆ್ಯಡ್ ಮಾಡ್ತಾರೆ, ಅದು ಫಿಶ್ಗೂ ಆ್ಯಡ್ ಮಾಡ್ತಾರೆ, ಇದಕ್ಕೂ ಆ್ಯಡ್ ಮಾಡ್ತಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ. ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಸಿಂಪಲಾಗಿ. ಸೊ ಒಂದು 5 ಮಿನಿಟ್ಸ್ ವೀಡಿಯೋ ಅಷ್ಟೇ ಇದು. ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಒಂದು 5 ಮಿನಿಟ್ಸ್ ವೀಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಎಷ್ಟೋ ಜನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ನೋಡಿ, ಈಗ ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಒಂದೇ ಒಂದು ಬಿಟ್ಟು ನೋಡ್ತಾ ಇದ್ದೀನಿ ಕಾದಿದೆಯೋ ಇಲ್ವೋ ಅಂತ. ಸೈಲೆಂಟಾಗಿ ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ನೋಡಿ, ಆ ಒಂದು ನಾವು ಕಬಾಬ್ ಹಾಕ್ತಾ ಇದ್ದಂಗೆ ಅದು ಏನಂದರೆ ಎಣ್ಣೆ ಕಾದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಾನು ಆಗಲೇ ಹೇಳಿದೆ, ವೀಡಿಯೋ ಇವತ್ತು ಸ್ವಲ್ಪ ಮಾಡಬೇಕಾದ್ರೆ ಎಡವಟ್ಟಾಗೋಗಿದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀರ ನಮ್ಮ ವ್ಯೂವರ್ಸ್ ಅಂತ ಗೊತ್ತು. ಸೊ ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಶೇಕ್ ಆಗಿದ್ದರೆ ಐ ಆಮ್ ಸಾರಿ. ನೆಕ್ಸ್ಟ್ ವಿಡಿಯೋ ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀನಿ ನಾನು. ಸೊ ಆಗಲೇ ಹೇಳಿದೆ, ನಾನು ಮುಂದಿನ ವ್ಲಾಗ್ಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಅಂತ. ಯಾವ ರೀತಿ ವ್ಲಾಗ್ ಮಾಡಬೇಕು ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಿ. ನೀವು ಕೊಡೋವಂಥ ಸಜೆಷನ್ನ ನಾನು ತೊಗೋತೀನಿ. ಆಮೇಲೆ ಕುಕ್ಕಿಂಗ್ ವ್ಲಾಗೂ ಇರುತ್ತೆ, ಅದ್ರ ಜೊತೆಗೆ ಫ್ಯಾಮಿಲಿ ವ್ಲಾಗ್ಸೂ ಇರುತ್ತೆ, ಅದ್ರ ಜೊತೆಗೆ ಔಟಿಂಗೂ ಇರುತ್ತೆ. ಇನ್ನೂ ಏನಾದರೂ ಬೇರೆ ಹೊಸ ಕಂಟೆಂಟ್ ನಿಮಗೇನಾದರೂ ಐಡಿಯಾ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ತಿಳಿಸ್ತೀರಾ ಅಂತ ಅನ್ಕೋತೀನಿ.
ಹಾಗೆ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ದೇ ಎಷ್ಟೋ ಜನ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ. ಸುಮ್ಮನೆ ಒಂದು ಸ್ಟಾರ್ಟಿಂಗ್ ಕಬಾಬ್ ಅಂದ ತಕ್ಷಣ ವಾವ್ ಸೂಪರ್ ಕಬಾಬ್ ಅಂತ ಕಮೆಂಟ್ ಹಾಕ್ಬಿಡಿ. ಡ್ಯೂರೇಷನ್ ನಿಜವಾಗ್ಲೂ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಯಾರೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ, ಓಕೆನಾ? ನೀವು ಕಮೆಂಟ್ ಮಾಡ್ತೀರಾ, ನೀವು ನನ್ನ ವ್ಲಾಗ್ಸ್ನ ನೋಡ್ತೀರಾ, ತುಂಬ ಖುಷಿ ಇದೆ. ಇದೇ ರೀತಿ ಎಲ್ಲ ವ್ಲಾಗ್ಸ್ನು ನೋಡಿ ಎಲ್ಲದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೋಡಿ, ಎಣ್ಣೆ ಕಾದಿದೆ, ಕಬಾಬು ಸಹ ರೆಡಿ ಆಗ್ತಾ ಇದೆ, ಫೈನಲ್ ಟಚ್ಚು. ಸೊ ಸಿಕ್ಕಾಪಟ್ಟೆ ಬೇಳೆ ಸಾರಿಗೆ, ಮೊಸಪ್ಪು ಸಾರಿಗೆ, ಇಲ್ಲ ರಸಮ್ಗೆ ಏನೇ ಇದ್ರೂ ಸೈಡ್ ಡಿಶಾಗಿ ಇಟ್ಕೋಬೋದು. ಸೊ ನೋಡಿ ಯಾವ ರೀತಿ ಕಾಣ್ತಾ ಇದೆ ನಮ್ಮನೆ ಕಬಾಬ್, ತುಂಬಾ ಚೆನ್ನಾಗಿದೆ ಕಣ್ರಿ. ನೀವು ಒಂದ್ಸತಿ ಟ್ರೈ ಮಾಡ್ತೀನಿ, ಓಕೆನಾ? ಮತ್ತೆ ನಾನು ಮುಂದಿನ ವಾರದಲ್ಲಿ ಸೂಪರಾಗಿರೋ ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರೂ ಸಹ ನೆಕ್ಸ್ಟ್ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.